Yes, Mike. I think finally we have got sorted out everything. Yes, thank you so much for agreeing to the terms. It's a pleasure doing business with Divine Group of Company. Thank you. ಮುರಳಿ ನಮ್ಮ ಪೋರ್ಟ್ಫೋಲಿಯೋ ಪ್ರೊಫೈಲ್ನಲ್ಲಿ ಅವ್ರಿಗೆ ಫಾರ್ವರ್ಡ್ ಮಾಡಿ. ಅದೆಲ್ಲ ನಿಮ್ಮ ಹಾರ್ಡ್ ಡಿಸ್ಕಿಗೆ ಹಾಕಿ ಕೊಟ್ಟಿದ್ದೀನಲ್ಲ ಸರ್? ಕೊಟ್ಟಿದ್ದೀರಾ, ಬಟ್ ಹಾರ್ಡ್ ಡಿಸ್ಕ್ನ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ವೇಟ್, ಮನೆಗೊಂದು ಕಾಲ್ ಮಾಡಿ ನೋಡ್ತೀನಿ. ಇಷ್ಟೊತ್ತಲ್ಲ ಸರ್, ಇಡೀ ಇಂಡಿಯಾನೇ ಮಲಗಿರುತ್ತೆ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಇಟ್ಸ್ ಓಕೆ. ಏನು ಡೈಲಿ ಅಮೇರಿಕಾಯಿಂದ ಇಂಡಿಯಾಗೆ ಮಿಡ್ ನೈಟ್ ಫೋನ್ ಹೋಗುತ್ತೇನ್ರಿ? ಎಮರ್ಜೆನ್ಸಿ ಇದ್ರೆ ನಡೆಯುತ್ತೆ ಬಿಡಿ. ಅದು ನಿಜನೇ ಬಿಡಿ. ಹೆಲೋ, ವಿ ವರ್ ಕನ್ವರ್ಸಿಂಗ್ ಇನ್ ಆರ್ ಲ್ಯಾಂಗ್ವೇಜ್, ಮದರ್ ಟಂಗ್, ಕನ್ನಡ. Hey, it's okay. It sounds really good. Nice language. Thank you so much. Welcome. Mike, hang on for a minute. I'll share my profile details in a couple of minutes, okay? Okay, carry on. Excuse me. Please come. Bunny. Please come. Bye. Please have it. ಒಂದು ನಿಮಿಷ ಬಂದೆ. ಚಿಪ್ಸ್ ಆ್ಯಂಡ್ ಪಪ್ಸಾ? ಓ ಗಾಡ್, ಇದೇನು ವೆಡ್ಡಿಂಗ್ ಪಾರ್ಟಿನಾ ಅಥವಾ ಕಿಟ್ಟಿ ಪಾರ್ಟಿನಾ? ಕನ್ಫ್ಯೂಷನ್ ಆಗ್ತಿದೆ. ಮೇ ಬಿ ಇದು ಕಿಟ್ಟಿ ಪಾರ್ಟಿ ಥರ ಇರೋ ವೆಡ್ಡಿಂಗ್ ಪಾರ್ಟಿ ಅನಿಸುತ್ತೆ. ಇದು ನಮ್ಮ ಮಹಿಮಾ ಪಾರ್ಟಿನ? ನನಗಂತೂ ಆಗ ಅನ್ನಿಸ್ತಿಲ್ಲ. ನಾವು ಇಲ್ಲಿ ಪಾರ್ಟಿ ಮಾಡಬೇಕಾ? ಒಂಥರ ಲೋಕಲ್ ಸೆಟಪ್ ಇದ್ದಂಗಿದೆ ಇದು. ಓ ಗಾಡ್, ಇದೇನು ವೆಡ್ಡಿಂಗ್ ಪಾರ್ಟಿನ ಇಲ್ಲ ನನ್ನ ಇನ್ಸಲ್ಟ್ ಪಾರ್ಟಿನ ಒಂದು ಅರ್ಥ ಆಗ್ತಿಲ್ಲ. ಯಾಕಾದ್ರೂ ಪಾರ್ಟಿ ಅರೇಂಜ್ ಮಾಡಿದ್ನು? ಹೆಲೋ. ಹೇ ಮಹಿ, ಇಲ್ಲೇನ್ ಮಾಡ್ತಿದ್ಯಾ? ಏನ್ ಡ್ರೀಮಲ್ಲಿ ಇದ್ಯಾ? ಗರ್ಲ್ ಫ್ರೆಂಡ್ ನೆನ್ಪಾ? ಹಾಗೇನಿಲ್ಲ. ಮತ್ಯಾಕಸ್ ಡೀಪಾಗಿ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಅಂತ ಹೇಳಿದ್ನಲ್ಲ. ಐ ನೋ ದೇರ್ ಇಸ್ ಸಮಥಿಂಗ್. ಹೇಳು, ಅದೇನು ಅಂತ ನೀನು ಇವಾಗ ನನಗೆ ಹೇಳಲೇಬೇಕು. ಆಮೇಲೆ ನೀನು ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು. ಇಲ್ಲ, ಹೇಳು. ಓಕೆ, ಏನಿಲ್ಲ. ಆಕ್ಚುಲಿ ಮನೆಗೆ ನೀನು ಹೇಗೆ ಅಡ್ಜಸ್ಟ್ ಆಗ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಫೇಮಸ್ ಫ್ಯಾಷನ್ ಡಿಸೈನರ್ ಬಿಲೇನಿಯರ್ ಗೌತಮ್ ದಿವಾನ್ ಅವರ ತಂಗಿ ಮಹಿಮಾ ದಿವಾನ್ ಇಂಥ ಮನೇಲಿ ಇರ್ತಾಳ. ಇದೊಂಥರ ಪ್ಯಾಲೇಸ್ನ ಬಿಟ್ಟು ಫುಟ್ಪಾತಿಗೆ ಬಂದಂಗಿದೆ. ಸಾರಿ ಟು ಸೇ ದಿಸ್, ಲೈಫಲ್ಲಿ ನೀನು ರಾಂಗ್ ಚಾಯ್ಸ್ ತಗೊಂಡು ತುಂಬ ತಪ್ಪು ಮಾಡಿಬಿಟ್ಟೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ನಿನ್ನ ಮದುವೆ ಬಗ್ಗೆ. ಜೀವ ನಿನಗೆ ಯಾವ ರೀತಿಯಿಂದನೂ ಮ್ಯಾಚ್ ಆಗಲ್ಲ. ಲವ್ ಇಸ್ ಬ್ಲೈಂಡ್ ಅಂತ ಗೊತ್ತಿತ್ತು, ಬಟ್ ಫೂಲ್ ಅಂತ ಇವತ್ತೇ ಗೊತ್ತಾಗಿತ್ತು. ಜೀವನ್ಗೋಸ್ಕರ ಏನೆಲ್ಲ ಕಾಂಪ್ರಮೈಸ್ ಮಾಡ್ಕೊತಿದ್ಯಾ? ಕಾಂಪ್ರಮೈಸೇ ಲೈಫ್ ಆಗ್ಬಿಟ್ಟಿದೆ. ನೋ, ನಾನು ಯಾರಿಗೋಸ್ಕರನೂ ಕಾಂಪ್ರಮೈಸ್ ಆಗಲ್ಲ. ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಯು ಆಲ್ ನೋ ಮೀ ರೈಟ್? ಜಸ್ಟ್ ವೆಯ್ಟ್. ಬಟ್ ನೀನು ಜೀವನ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಿದ್ದು ಕಾಂಪ್ರಮೈಸ್ ಮಾಡ್ಕೊಂಡೆ ತಾನೆ? ಐ ನೋ ದ್ಯಾಟ್, ಬಟ್ ಇದೆಲ್ಲ ಸ್ವಲ್ಪ ದಿನ ಮಾತ್ರ. ವೆರಿ ಸೂನ್ ಎಲ್ಲ ಬದಲಾಗುತ್ತೆ. ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೀವೇ ನೋಡ್ತೀರಾ. ಸ್ಟೇ ಟ್ಯೂನ್ಡ್. ಏನಾಯ್ತು? ಹಾಯ್ ಲಕ್ಕಿ. ಹಾಯ್. ಇಲ್ಲೇ ನಿಂತಿದ್ದೀರಲ್ಲ, ಒಳಗಡೆ ಬನ್ನಿ. ಆ್ಯಕ್ಚುಲಿ ಒಬ್ಬರು ಬರಬೇಕಾಗಿತ್ತು, ವೆಯ್ಟ್ ಮಾಡ್ತಾ ಇದ್ದೆ. ಇಟ್ಸ್ ಓಕೆ, ಬರ್ತಾರೆ ಬನ್ನಿ. ಓಕೆ. ಹಾಯ್ ಗಾಯ್ಸ್. ಹಾಯ್ ಮಹಿ. ಹಾಯ್ ಜೀವಾ, ದಿಸ್ ಇಸ್ ದೀಪಾಂಶು,
ದೀಪಾಂಶು, ದಿಸ್ ಇಸ್ ಮೈ ಹಸ್ಬೆಂಡ್ ಜೀವ. ಹಾಯ್. ಹಲೋ. ಕಂಗ್ರ್ಯಾಚುಲೇಷನ್ಸ್ ಯು ಬೋತ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ಲೀಸ್ ಕಮ್. ಅಪ್ಪ, ಇವರೆಲ್ಲ ಮಹಿಮಾ ಫ್ರೆಂಡ್ಸು. ಇವರು ದೀಪಾಂಶು ಅಂತ, ದಿ ಫೇಮಸ್ ಫ್ಯಾಷನ್ ಡಿಸೈನರ್. ನಮಸ್ಕಾರ. ನಮಸ್ತೆ ಸರ್. ನಿಮ್ಮನ್ನು ನೋಡಿದ್ದು ಭಾಳ ಖುಷಿ ಆಯಿತು. ಪ್ಲೀಸ್ ಕ್ಯಾರಿ ಆನ್. ಅಯ್ಯೋ, ಮನೆಯೆಲ್ಲ ಎಷ್ಟು ಬಿಕೋ ಅನ್ನಿಸ್ತಿದೆ. ಈ ಮನೇಲಿ ಎಲ್ಲರೂ ಒಬ್ಬೊಬ್ಬರೇ ಹೇಗಿರ್ತಾರೆ? ಈ ರೂಮಲ್ಲಿ CCTV ಕ್ಯಾಮ್ರಾ ಇದೆ ಅನ್ಸುತ್ತೆ. ಬುಕ್ಸ್ ಬಿತ್ತಕ್ಕೆ ಕಾಲ್ ಮಾಡ್ತಿದ್ದಾರೆ. ಹಲೋ ಹಲೋ ಭೂಮಿಕಾ, ನಾನು ಗೌತಮ್ ಮಾತಾಡ್ತಾ ಇದ್ದೀನಿ. ಹಾ, ಡಿಸ್ಪ್ಲೇ ಅಲ್ಲಿ ಗೊತ್ತಾಯ್ತು, ಹೇಳಿ. ಅಲ್ಲಿ ಎಲ್ಲ ಸರಿ ಇದೆ ತಾನೇ? ಹಾ ಹಾ, ಎಲ್ಲ ಸರಿಗಿದೆ. ಹೇಗಿರ್ಬೇಕಿತ್ತು ಎಲ್ಲ ಹಾಗೇ ಇದೆ. ನೀವು ವರಿ ಮಾಡ್ಕೋಬೇಡಿ, ಎಲ್ಲ ಸರಿಗಿದೆ. ಏನು ಹೇಳ್ತಾ ಇದ್ದೀರಾ ನೀವು? ನಾನು ಕೇಳ್ತಾ ಇರೋದು ಮನೇಲೆಲ್ಲ ಸರಿ ಇದೆ ತಾನೇ ಅಂತ. ಹಾ, ನಾನು ಅದನ್ನೇ ಹೇಳಿದ್ದು. ಯಾವ್ಯಾವುದು ಎಲ್ಲೆಲ್ಲಿರ್ಬೇಕು ಅಲ್ಲೇ ಇದೆ, ಎಲ್ಲ ಕರೆಕ್ಟ್ ಆಗಿದೆ. ನೀವು ನನ್ನನ್ನು ಅಲ್ಲಿಂದ ನೋಡ್ಬೋದಾ? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನು ಇರೋದು ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಹೇಗೆ ನೋಡೋಕ್ಕಾಗುತ್ತೆ? ಯಾಕೋ ಇಲ್ಲ, ಸುಮ್ಮನೆ ಬಾಯಿ ಮಾತು ಕೇಳಿದೆ ಅಷ್ಟೇ. ಬಾಯಿ ಮಾತುಗ? ಹಾ, ಇವತ್ತು ಯಾಕೆ ಇವ್ರು ಏನೇನೋ ವಿಚಿತ್ರವಾಗಿ ಮಾತಾಡ್ತಾ ಇದಾರಲ್ಲ? ಏನಾಗಿದೆ ಇವ್ರಿಗೆ? ಮಹಿ, ಇದಂತೂ ಡ್ರಾಸ್ಟಿಕ್ ಚೇಂಜಸ್ ಅಂತ ನಮ್ಮೆಲ್ರಿಗೂ ಅನಿಸ್ತಿದೆ. ಏನು ಚೇಂಜಸ್ಸು? ನಾವೆಲ್ಲ ಮಹಿ ಅರೇಂಜ್ ಮಾಡಿರೋ ಈ ಪಾರ್ಟಿಗೆ ಬಂದಿದ್ದೀವಿ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಕಲ್ಚರಲ್ ಶಾಕ್. ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ಮನಿ ಸೇಮ್ ಹಿಯರ್. ನನಗೂ ಹಾಗೆ ಅನ್ನಿಸ್ತು. ನೀನು ಬೇಜಾರಾಗ್ತೀಯ ಅಂತ ನಾನು ಸೈಲೆಂಟ್ ಆಗಿದ್ದೆ ಅಷ್ಟೇ. ಇಟ್ಸ್ ಓಕೆ. ಈ ಕೂಲ್ ಡ್ರಿಂಕ್ಸು, ಪಪ್ಸು, ಚಿಪ್ಸು ಎಲ್ಲ ನೋಡ್ತಾ ಇದ್ರೆ ಯಾವುದೋ ಸ್ಕೂಲ್ ಮಕ್ಕಳು ಪಾರ್ಟಿಗೆ ಬಂದಂಗಿದೆ. ಲೈಫಲ್ಲಿ ಒಂದು ದಿವಸ ಇಂಥ ಜಾಗದಲ್ಲಿ ಈ ರೀತಿ ನಾವು ಪಾರ್ಟಿ ಮಾಡ್ತೀವಿ ಅಂತ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಮಹಿ. ಪ್ಲೀಸ್, ಇದೊಂದು ಸಾರಿ ನೀವು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಹೇಳ್ತಾ ಇರೋದು ಸರಿನೇ, ಇದು ಆ್ಯಕ್ಚುಲಿ ಪಾರ್ಟಿನೇ ಅಲ್ಲ. ಯಾವುದೋ ಅರ್ಜೆಂಟಲ್ಲಿ ಅರೇಂಜ್ ಆಗಿರೋ ಸೆಲೆಬ್ರೇಷನ್ ಅಂತ ಅಂದ್ಕೊಳ್ಳಿ. ಪ್ಲೀಸ್. ಬಟ್ ಐ ಪ್ರಾಮಿಸ್ ಯು ಆಲ್, ಮದುವೆ ಖುಷಿನಲ್ಲಿ ಈ ಟಿಪಿಕಲ್ ಮಹಿಮಾ ದಿವಾನ್ ಕೈಂಡ್ ಆಫ್ ಕಾಕ್ಟೇಲ್ ಪಾರ್ಟಿನ ಆದಷ್ಟು ಬೇಗ ಅರೇಂಜ್ ಮಾಡ್ತೀನಿ. ವೆರಿ ಸೂನ್. ಜಸ್ಟ್ ವೇಟ್ ಫಾರ್ ಇಟ್. ಇಟ್ ವಿಲ್ ಬ್ಲೋ ಯುವರ್ ಮೈಂಡ್ ಫಾರ್ ಶ್ಯೂರ್. ಇದು ಮಹಿಮಾ ಅಂದರೆ. ಆ್ಯಂಡ್ ಇವತ್ತಾಗಿರೋ ಈ ಸೋ ಕಾಲ್ಡ್ ಪಾರ್ಟಿನ ಇಲ್ಲಿಗೆ ಮರ್ತ್ಬಿಡಿ. ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಎಷ್ಟು ಬೇಜಾರಾಗಿದೆಯೋ ಅಷ್ಟೇ ಬೇಜಾರು ನನಗೂ ಆಗಿದೆ. ಓಕೆ ಬಿಡು ಮಹಿ, ಕಾಕ್ಟೇಲ್ ಪಾರ್ಟಿ ಕೊಡಿಸ್ತೀಯಲ್ಲ ಅಲ್ಲಿಗೆ ಸಮ ಆಗುತ್ತೆ.
1 minute. ಹೇಳು ಅಣ್ಣ. ಹಲೋ ಮಹಿ, ಏನು ಮಹಿ ಭಾರಿ ದೊಡ್ಡದಾಗಿ ಪಾರ್ಟಿ ಅರೇಂಜ್ ಮಾಡಿದ್ಯಂತೆ? ಹ್ಞೂ ಅಣ್ಣ, ಚಿಕ್ಕದಾಗಿ ಮನೆಯಲ್ಲೇ ವೆಡ್ಡಿಂಗ್ ಪಾರ್ಟಿ ಅಂತ ಅತ್ತೆನೇ ಅರೇಂಜ್ ಮಾಡಿದ್ದಾರೆ. ಮಹಿ, ಯಾಕೆ ವಾಯ್ಸ್ ಅಷ್ಟೊಂದು ಡಲ್ ಇದೆ? ಓ, ನಮ್ಮನೆಯಿಂದ ಯಾರು ಬರ್ತಿಲ್ಲ ಪಾರ್ಟಿಗೆ ಅಂತ ಬೇಜಾರ? ಮಹಿ, ನಾನು ಫ್ರೀ ಆಗಿದ್ದೀನಲ್ಲ, ನಾನು ಬರ್ತೀನಿ ನಿನಗೋಸ್ಕರ. ಹಾಂ, ನೀನು ಬರ್ತೀಯಾ? ಓಕೆ ಬಾ. ಓಕೆ ಮಹಿ, ಬಾಯ್. ಸಾರಿ ಮಹಿ, ನಾನು ನಿಮ್ಮನೆ ಪಾರ್ಟಿಗೆ ಬರ್ತಾ ಇರೋದು ಸಿಸ್ಟರ್ ಸೆಂಟಿಮೆಂಟ್ಗೋಸ್ಕರ ಅಲ್ಲ, ನನ್ನ ಬಟರ್ಫ್ಲೈಗೋಸ್ಕರ. ಇಟ್ಸ್ ಓನ್ಲಿ ಬಟರ್ಫ್ಲೈ ಸೆಂಟಿಮೆಂಟ್. ಭೂಮಿಕಾ, ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೋಸ್ಕರ ಫೋನ್ ಮಾಡಿದೆ. ಡಿಸ್ಟರ್ಬ್ ಆಗಿಲ್ಲ ತಾನೆ? ಹಾ ಇಲ್ಲ ಇಲ್ಲ ಇಲ್ಲ, ಏನಿಲ್ಲ ಹೇಳಿ. ಅದು ನನ್ನೊಂದು ಹಾರ್ಡ್ ಡಿಸ್ಕ್ ಇದೆ. ಅಲ್ಲಿ ಹಾರ್ಡ್ ಡಿಸ್ಕ್ ಅಂದ್ರೆ ಏನು ಅಂತ ಗೊತ್ತಲ್ಲ? ಯಾರು ಗೊತ್ತಿರಲ್ಲ, ನಾನು ಈಗಿನ ಕಾಲದ ಹುಡುಗಿನೇ. ಗದ್ದಿ ಅಂತ ಅನ್ಕೋಬೇಡಿ ನನ್ನ. ಸಾರಿ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಸರಿ ಹೇಳಿ. ಅದು ಬಲಗಡೆ 2ನೇ ವಾರ್ಡ್ರೋಬ್ ಇದೆ ನೋಡಿ, ಅದರ ಕೆಳಗಡೆ ಡ್ರಾಯರ್ನಲ್ಲಿದೆ ನೋಡಿ. ಯಾವ ಕಡೆ ಅಂದ್ರೆ? ಬಲಗಡೆಯಿಂದ 2ನೇ ವಾರ್ಡ್ರೋಬು, ಕೆಳಗಡೆ ಡ್ರಾಯರು. 2ನೇದಾ? ಹಾ, ಸಿಕ್ತಾ? ಹಾ, ನೋಡ್ತೀನಿ. ನಾನು ನೋಡಿಲ್ಲ, ಐ ಮೀನ್ ನೋಡಿದೆ, ಅಲ್ಲಿಲ್ಲ. ಅಲ್ಲೇ ಕೈ ಹಾಕಿ ಹುಡುಕಿ ಸಿಗುತ್ತೆ, ಅಲ್ಲೇ ಇಟ್ಟಿದ್ದೀನಿ. ಹಾ ಹಾ, ಇರಿ. ಸಿಕ್ತಾ? ನೋಡ್ತಿದ್ದೀನಿ. ಇಲ್ಲಿಲ್ಲ. ಅಲ್ಲಿ ನೋಡಿ, ಅಲ್ಲಿ ರೆಡ್, ಬ್ಲೂ ಮತ್ತೆ ಪಿಂಕ್ ಫೈಲ್ಸ್ ಇದೆ ನೋಡಿ, ಅದ್ರ ಜೊತೆಗಿದೆ. ಅಲ್ಲ, ರೆಡ್ ಬ್ಲೂ ಇದೆ, ಆದ್ರೆ ನೀವ್ ಹೇಳ್ತಿರೋ ಹಾರ್ಡ್ ಡಿಸ್ಕ್ ಇಲ್ಲ. ಅಲ್ಲೇ ಇದೆ ರೀ, ಹುಡುಕಿ ಸಿಗುತ್ತೆ. ಭೂಮಿಕಾ, ಅಲ್ಲಿ ಏನಿದೆ ಅಂತ ಇಷ್ಟೊತ್ತು ಮಾಡ್ತಾ ಇದ್ದೀರಾ? ನಿಮ್ಮ ಅಂಟೀಸ್ ಇದೆ ರೀ. ಅದಲ್ರಿ ರೀ ರೀ, ಯಾವ ಡ್ರೈವರ್ ಹುಡುಕ್ತಾ ಇದ್ದೀರಿ ನೀವು? ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟರೆ ಫಾಲೋ ಮಾಡಕ್ ಬರಲ್ಲ ನಿಮಗೆ? ನೋಡಿ, ಇದು ತುಂಬಾ ಓವರ್ ಆಯ್ತು. ಬೇಕಂದ್ರೆ ನೀವೇ ಬಂದು ಹುಡುಕಿ. ಹೋಯ್ತು. ರೀ, ಹಲೋ ಭೂಮಿಕಾ. ನೀವೇನು ಎಕ್ಸ್ಪ್ಲನೇಷನ್ ಕೊಡಬೇಡಿ ಸರ್, ನನಗೆ ಎಲ್ಲ ಅರ್ಥ ಆಗತ್ತೆ. ಇದು ನಿಮ್ಮೊಬ್ಬರಿಗೆ ಅಲ್ಲ, ನಮ್ಮ ಮನೆಯಲ್ಲೂ ಹೀಗೇನೆ. ನಮ್ಮನೇಲಿ ಸ್ವಲ್ಪ ಜಾಸ್ತಿನೇ. ಜಾಸ್ತಿ ಯೋಚನೆ ಮಾಡಬೇಡಿ ಸರ್, ಇದನ್ನೆಲ್ಲ ತೀರಾ ಹಾರ್ಟಿಗೆ ತಗೋಬಾರ್ದು. ಗಂಡು ಮಕ್ಳ ಮರ್ಯಾದೆಗೆ ಯಾವಾಗ ತಾನೇ ಬೆಲೆ ಇತ್ತು? ಇದೆಲ್ಲ ಕಾಮನ್ನು ಸರ್. ನೀವು ಫೋನ್ ಮಾಡಿ ಸರ್. ಸರ್, ಈ ಸತಿ ಕಾಲ್ ಮಾಡಿದಾಗ ಸ್ವಲ್ಪ ಕಾಮಾಗಿ ಮಾತಾಡಿ ಸರ್. ಹೇಳಿ. ಅದು ಈಗ ಡ್ರಾಯರ್ ಓಪನ್ ಮಾಡಿದ್ರಲ್ಲ, ಫಸ್ಟ್ ಅದನ್ನು ಕ್ಲೋಸ್ ಮಾಡಿ. ನಾನು ಆ ಡ್ರಾಯರ್ನ ಆಗ್ಲೇ ಕ್ಲೋಸ್ ಮಾಡಿದಾಯ್ತು. ಹಾ, ಈಗ ರೈಟ್ ಸೈಡಲ್ಲಿ ಇರೋ 2ನೇ ಡ್ರಾಯರ್ನ ಓಪನ್ ಮಾಡಿ. ಒಂದು ನಿಮಿಷ. ರೈಟ್ ಸೈಡ್? ಹಾ, ರೈಟ್ ಸೈಡಲ್ಲಿ ಕೆಳಗಡೆ ಡ್ರಾಯರ್. ಅದನ್ನ ಓಪನ್ ಮಾಡ್ಬೋದಾ? ಅದು ಸೇಫ್ ಆಗಿದೆಯಾ? ಅದರಲ್ಲಿ ಏನೂ ಇಲ್ಲ ತಾನೆ? ಧೈರ್ಯವಾಗಿ ಓಪನ್ ಮಾಡ್ರಿ, ನಾನು ಹೇಳ್ತಾ ಇದ್ದೀನಲ್ಲ, ಸಿಗುತ್ತೆ, ಓಪನ್ ಮಾಡಿ. ಸರಿ, ನಾನು ಹುಡುಕ್ಬಿಟ್ಟು ಕಾಲ್ ಮಾಡ್ತೀನಿ. ಅವರೇ ಫೋನ್ ಮಾಡ್ತಾರೆ ಬಿಡಿ ಸರ್.
ಬಿಸಿ ಬಿಸಿ ಜಿಲೇಬಿ. ಮಹಿಮಾ ಎಲ್ಲರಿಗೂ ಹೆಲ್ಪ್ ಮಾಡಮ್ಮ. ಕೊಡು ಕೊಡು. ಹಾಯ್, ಐ ಆಮ್ ಮಂದಾಕಿನಿ ಸದಾಶಿವ. ಐ ಆಮ್ ದೀಪಾಂಶು. ಆಫ್ ಕೋರ್ಸ್ ಐ ನೋ ಯು. ನಾನು ಮಹಿಮಾ ಮದರ್ ಇನ್ ಲಾ. ನಾನು ನಿಮ್ಮನ್ನ ಯಾವಾಗಲೂ ಫಾಲೋ ಮಾಡ್ತೀನಿ. ನಿಮ್ಮ ಎಲ್ಲ ಡಿಸೈನ್ಸ್ನು ಲೈಕ್ ಮಾಡ್ತಾನೆ ಇರ್ತೀನಿ. ಮೋಸ್ಟ್ ವೆಲ್ಕಮ್. ಸಮ್ ಸ್ವೀಟ್ಸ್? ನೋ ನಾನು ಡಯಟಲ್ಲಿ ಇರ್ತೀನಿ, ಸ್ವೀಟ್ಸ್ ಎಲ್ಲ ತಿನ್ನೋದಿಲ್ಲ. ಐ ಅಂಡರ್ಸ್ಟ್ಯಾಂಡ್. ನೀವು ತಗೊಳ್ಳಿ. ನಾನು ಡಯಟಲ್ಲಿ ಇದ್ದೀನಿ. ನಾನು ತುಂಬಾ ಲೈಕ್ ವೆರಿ ಕಾನ್ಶಿಯಸ್. ನಾನು ಒಂದು ಕಾಲದಲ್ಲಿ ತುಂಬಾ ಫಿಗರ್ನ ಮೇಂಟೈನ್ ಮಾಡ್ತಾ ಇದ್ದೆ. ಪ್ಲೀಸ್ ಕಂಟಿನ್ಯೂ. ನಾನು ಒಂದು ನಿಮಿಷ ಬಂದ್ಬಿಡ್ತೀನಿ. ಓಕೆ. ಜೀವ, ಜಯದೇವಣ್ಣ ಬರ್ತೀನಿ ಅಂತ ಹೇಳಿದ್ದ, ಇನ್ನೂ ಬಂದಿಲ್ಲ. ನೋಡು, ಹೇಳ್ತಿದ್ದಾಗೆ ಬಂದು. ಹಾಯ್ ಅಣ್ಣ. ಲಕ್ಕಿ, ಈಗ ಮಜಾ ಬರುತ್ತೆ. ಐ ಆಮ್ ಗುಡ್ ಅಣ್ಣ. ಹೌ ಆರ್ ಯು? ಐ ಆಮ್ ಫೈನ್. ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಇದನ್ನ ಆಮೇಲೆ ಓಪನ್ ಮಾಡ್ತೀನಿ. ಬಾ ಒಳಗೆ. ದಿಸ್ ಇಸ್ ಮೈ ಬ್ರದರ್ ಜಯದೇವ್. ಎಲ್ಲಿ ನಮ್ಮ ಬಟರ್ಫ್ಲೈ ಕಾಣಿಸ್ತಾ ಇಲ್ವಲ್ಲ? ಅಣ್ಣ, ಯಾರು ಹುಡುಕ್ತಾ ಇದ್ಯಾ? ಅದು ಅದು ನಂಗೆ ಗೊತ್ತಾಯ್ತು ನೀನು ಯಾರು ಹುಡುಕ್ತಾ ಇದೆಯಾ ಅಂತ. ಜೀವನ್ ಹುಡುಕ್ತಾ ಇದೆಯಾ ತಾನೇ? ಜೀವನೇ ಹುಡುಕ್ತಾ ಇದ್ದೆ. ಎಲ್ಲಿ ಕಾಣಿಸ್ತಿಲ್ವಲ್ಲ? ಇರು, ಕರ್ಕೊಂಡು ಬರ್ತೀನಿ. ಹೌದು. ನಾನೇ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ ಅನ್ಸುತ್ತೆ. ಹಲೋ. ಹಾ, ಗೌತಮ್ ಅವರೇ ಸಿಕ್ತು. ಏನು? ಅದೇ ನಿಮ್ಮ ಹಾರ್ಡ್ ಡಿಸ್ಕು. ಗ್ರೇಟ್. ಆ ಹಾರ್ಡ್ ಡಿಸ್ಕ್ನ ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಆಫೀಸಿಂದ ಯಾರಾದರೂ ಸ್ಟಾಫ್ ಬಂದು ಕಲೆಕ್ಟ್ ಮಾಡ್ತಾರೆ. ಹಾಂ, ಆ್ಯಕ್ಚುಲಿ ಐ ಆಮ್ ವೆರಿ ಸಾರಿ. ನಾನದು ಕನ್ಫ್ಯೂಸ್ ಆಗಿಬಿಟ್ಟು ಆ ವಾರ್ಡ್ರೋಬು ಡ್ರಾಯರು. ಐ ಆಮ್ ರಿಯಲಿ ವೆರಿ ಸಾರಿ. ಓಕೆ, ಈಗಲಾದರೂ ಗೊತ್ತಾಯ್ತಲ್ಲ ಆಫೀಸ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ಎಲ್ಲಿರುತ್ತೆ ಅಂತ. ಹಾಂ, ಕ್ಲಿಯರ್ ಆಗಿ ಆಫೀಸ್ ಬೇಕಾಗಿರೋ ಥಿಂಗ್ಸ್ ಎಲ್ಲಿರುತ್ತೆ, ಪರ್ಸ್ನಲ್ ಥಿಂಗ್ಸ್ ಎಲ್ಲಿರುತ್ತೆ ಎಲ್ಲ ಗೊತ್ತಾಯ್ತು. ಯಾವತ್ತು ಅಪ್ಪಿ ತಪ್ಪಿನೋ ಆ ಡ್ರಾಯರ್ನ ಓಪನ್ ಮಾಡಕ್ಕೆ ಹೋಗ್ಬೇಡಿ. ಹಾಂ, ನೆವರ್ ಅಟ್ ಆಲ್. ನಾನು ಆ ಕಡೆ ಹೋಗೋದು ಇಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ. ಬಾಯ್. ಬಾಯ್. ಇದನ್ನ ಮತ್ತೆ ಅಲ್ಲಿ ಇಲ್ಲಿಟ್ರೆ ಬೈಸ್ಕೊತೀನಿ ನಾನು. So cute. ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್. ಆನಂದ್ ಅವರೇ ಕೊಟ್ಟಿರ್ತಾರೆ.
ಗೌತಮ್ ಅವರೇ ಡ್ರಾ ಮಾಡಿರ್ಬೇಕನ್ಸುತ್ತೆ. ಚೆನ್ನಾಗಿ ಡ್ರಾ ಮಾಡ್ತಾರೆ. ಸರಿ ಕೂತಿಲ್ಲ. ಅಪ್ಪ ಹೇಳಿದ ಮಾತು ಎಷ್ಟು ನಿಜ. ಜೀವನದ ಅತಿ ದೊಡ್ಡ ಖುಷಿಗಳು ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲಿರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ. ನಿಜ ಜೀವನದಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರ್ ಇಟ್ಕೊಂಡಿರೋ ಗೌತಮ್ ದಿವಾನ್ ಅವರು ಪುಟಾಣಿ ಮಕ್ಕಳ ತರ ಆಟದ ಕಾರು ಇಟ್ಕೊಂಡಿದ್ದಾರೆ. ಇವತ್ತೊಂದು ಮಾತಾಡ್ತಾ ಇತ್ತು, ಶೋಕೇಸ್ ನೋಡಿ ಯಾರನ್ನು ಅಳಿಬಾರ್ದು ಅಂತ. ಯಾರನ್ನಾದ್ರೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರ ಡ್ರಾಯರ್ಸ್ ನೋಡ್ಬೇಕು. ಅವ್ರ ಆಚೆಯಿಂದ ನೋಡಕ್ಕೆ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು, ಮನಸ್ಸು ಮಾತ್ರ ಪುಟ್ಟ ಮಗುನೇ. ಕಣ್ಮುಚ್ಕೊಳ್ಳಿ. ಅಬ್ರಕಡಬ್ರಾ.